ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈಸಿಯಾಗಿ ಮಾಡೋಂಥ ಮ್ಯಾಂಗೋ ಪಿಕಲ್ಸ್ನ ನೋಡ್ಕೊಂಬರೋಣ ಬನ್ನಿ. ಇದು 2 ನಿಮಿಟಲ್ಲಿ ಆಗೋಗುತ್ತೆ. ಇದು ಮೊಸರನ್ನಕ್ಕೆಲ್ಲ ನೆಂಚ್ಕೊಳಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನಿಮಗೆ ಮಾವಿನಕಾಯಿ ಪಿಕಲ್ ಮಾಡೋದಕ್ಕೆ ನಿಮಗೆ ಮಾವಿನಕಾಯಿನ ತೊಗೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಮಾವಿನಕಾಯಿ ಪಿಕಲ್ನ ಮಾಡೋದಕ್ಕೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ನೋಡಿ, ಈ ಸೈಜಲ್ಲಿ ಎಲ್ಲ ಮಾವಿನಕಾಯಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಿಂಗನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಹಿಂಗನ್ನು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ. ಈ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ, ಇವಾಗ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಸಾಸಿವೆ ಜೀರಿಗೆ ಎಲ್ಲ ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕು. ಆಗಲೇ ರುಚಿಕರವಾಗಿ ಬರೋದು. ಬರೀ 2 ನಿಮಿಟ್ಸಲ್ಲೆಲ್ಲ ಆಗೋಗುತ್ತೆ. ಇದು ರುಚಿಯಂತೂ ತುಂಬ ಟೇಸ್ಟಿಯಾಗಿರ್ತದೆ. ಇದು ಮೊಸರನ್ನಕ್ಕೆಲ್ಲ ನೆಂಚ್ಕೊಳಕ್ಕೆ ತಿನ್ನೋಕ್ಕೆ, ಉಪ್ಪಿನಕಾಯಿ ಒಂದು ವಾರ ಕಾಲನೂ ಇಡ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನೋಡಿ, ಇವಾಗ ಈ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡೀತು. ಈಗ ನಾನು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಸ್ವಲ್ಪ ಹಿಂಗು ಇಷ್ಟನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನೂ ಸೇರಿಸ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನಿಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾವಿನಕಾಯಿ ಎಲ್ಲ ಹುರ್ಕೊಬೇಕು. ನಾನು ಇಲ್ಲಿ ಈ ರೀತಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ಆಮೇಲೆ ಒಂದು ವಾರ ಕಾಲ ಚೆನ್ನಾಗಿ ಇಡ್ಬೋದು. ಈ ಉಪ್ಪಿನಕಾಯಿ ಏನು ಕೆಟ್ಟೋಗೋದಿಲ್ಲ. ಮೊಸರನ್ನ ಮಾಡೋವಾಗೆಲ್ಲ ತೊಗೊಂಡು ತಿನ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡೋಣ ಈ ಮಾವಿನಕಾಯಿನ. ಹಾಗಂತ ನೀರೆಲ್ಲ ಹಾಕೋಣಕ್ಕೆ ಹೋಗಬೇಡ್ರಿ. ಇದು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಇದನ್ನು. ನೋಡಿ, ಇವಾಗ ಒಂದು 2 ನಿಮಿಷ ಕಾಲ ಬೇಯಿಸ್ಕೊಂಡಿದ್ವಿ, ರೆಡಿಯಾಗಿ ಹೋಗಿದೆ ಇದು. ನೋಡಿ, ಬಿಸಿ ಬಿಸಿಯಾದ ರುಚಿಕರವಾದ ಮಾವಿನಕಾಯಿ ಪಿಕಲು ರೆಡಿಯಾಗಿದೆ. ನೋಡಿ, ಇದು ಮೊಸರನ್ನಕ್ಕೆಲ್ಲ ಸೂಪರಾಗಿರ್ತದೆ. ಒಂದೇ ಥರದ ಉಪ್ಪಿನಕಾಯಿ ತಿಂದು ಬೇಜಾರಾಗೋಗಿರ್ತದೆ. ಈ ರೀತಿ ಡಿಫ್ರೆಂಟ್ ಆದ ಮಾವಿನಕಾಯಿ ಪಿಕಲ್ ಮಾಡ್ಕೊಂಡು ತಿನ್ನಿ, ಬೇಗ ಈಸಿಯಾಗಿ ಆಗುತ್ತೆ. ಯಾವುದೇ ಮಸಾಲ ಪೌಡ್ರು ಹುರಿಯೋಂಗಿಲ್ಲ, ಏನಿಲ್ಲ. ಮನೆಯಲ್ಲೇ ಇರುವಂಥ ಅಚ್ಕಾರದ ಪುಡಿನ ಹಾಕೋದು, ರೆಡಿ ಮಾಡೋದು, ಅಷ್ಟೇ ಇದ್ರ ಕೆಲಸ. ನೋಡಿ, ರುಚಿಯಂತೂ ಸೂಪರಾಗಿರ್ತದೆ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನಾದರೂ ಸೇರಿಸ್ಕೊಳ್ಳಿ. ನೋಡಿ, ರುಚಿಕರವಾದ ಮಾವಿನಕಾಯಿ ಪಿಕಲು ರೆಡಿಯಾಗಿದೆ. ಡಿಫ್ರೆಂಟ್ ಆದ ಮಾವಿನಕಾಯಿ ಪಿಕಲ್ಸ್, ಟೇಸ್ಟಿಯಾದ ಪಿಕಲ್ಸ್ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ರೀತಿಯಾದ ಡಿಫ್ರೆಂಟ್ ಆದ ಮಾವಿನಕಾಯಿ ಪಿಕಲ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.